ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ಲಕ್ಕೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಗ್ರೀನ್ ಪೀಸ್ ಕರ್ರಿ. ಈಸಿಯಾಗಿ ಬೇಗ ಒಂದು ರೆಡಿ ಹಾಕೋಣ ಒಂದು ಗ್ರೀನ್ ಪೀಸ್ ಕರ್ರಿ ತೋರಿಸಿಕೊಡ್ತೀನಿ. ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನಿಲ್ಲಿ ಒಂದು 2 ಕಪ್ ಗ್ರೀನ್ ಪೀಸು ಒಂದು 5-6 ಗಂಟೆ ನೀರಲ್ಲಿ ನೆನೆ ಹಾಕಿ ಸಾಫ್ಟ್ ಹಾಕಿ ಕುಕ್ಕರಲ್ಲಿ ಹಾಕಿಟ್ಟಿದ್ದೀವಿ. ಈರುಳ್ಳಿ, ಟೊಮಾಟೊ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕೋಣ ಕುಕ್ಕರ್ ಎಲ್ಲ ಕುಕ್ಕರಲ್ಲಿ ಹಾಕಿಟ್ಟಿದ್ದೀವಿ. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮಾಟೊ, ಅರ್ಧ ಟೀ ಸ್ಪೂನು ಅರಿಶಿನ ಪೌಡ್ರು, 1.5 ಟೀ ಸ್ಪೂನು ಧನಿಯಾ ಪೌಡ್ರು, 1.5 ಟೀ ಸ್ಪೂನು ಧನಿಯಾ ಪೌಡ್ರು ಹಾಕಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 3 ಕಪ್ಪು ನೀರು ಹಾಕಿ ಲಿಡ್ ಹಾಕಿ ಒಂದು 3-4 ವಿಸಿಲು ಕೂಗಬೇಕು. ಈಗ ನಮ್ಮದು ಗ್ರೀನ್ ಪೀಸ್ ಎಲ್ಲ ರೆಡಿ ಆಗಿತ್ತು. ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ ಬಿಸಿಯಾಗಿ ಆಯಿಲು, ಸಾಸಿವೆ, ಜೀರಿಗೆ ಹಾಕಿ 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿದೆ, ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಈ ಒಗ್ಗರಣೆಗೆ ಹಾಕಿ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ಇದೊಂದು ಫ್ರೈ ಆಗಿದ್ದು ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನು ಗರಂ ಮಸಾಲ, ಒಗ್ಗರಣೆ ಹಾಕಿ ಎಲ್ಲ ಒಂದು ಮಿಕ್ಸ್ ಹಾಕೋಣ. ಈಗ ನಮ್ಮದು ಈಸಿಯಾಗಿ ರೆಡಿ ಹಾಕೋಣ, ಬೇಗ ರೆಡಿ ಆಗುತ್ತೆ. ಗ್ರೀನ್ ಪೀಸ್ ಕರ್ರಿ ರೆಡಿ ಆಗಿದ್ದು. ನೀವೆಲ್ಲ ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ಒಗ್ಗರಣೆ ಹಾಕೋಣ ಟೈಮಲ್ಲೂ ಬೆಳ್ಳುಳ್ಳಿ ಶುಂಠಿ ಎಲ್ಲ ಒಂದು ಫ್ರೈ ಹಾಕಿಡುವ ಒಂದು ವೆರೈಟಿ ಟೇಸ್ಟಾಗಿರುತ್ತೆ. ಈಸಿಯಾಗಿ ಬೇಗ ರೆಡಿ ಆಗುತ್ತೆ. ನಿಮ್ಗೆ ಇದು ಇಷ್ಟ ಹಂಗೆ ಇದು ರೈಸ್ ಜೊತೆ ಒಳ್ಳೆ ಟೇಸ್ಟ್. ಜಾಸ್ತಿ ಕುಕ್ ಹಾಕಬಾರ್ದು. ಈ ಗ್ರೀನ್ ಪೀಸು ಜಾಸ್ತಿ ಒಡೆದೋಗಬಾರ್ದು. ಇದು ರೈಸ್ ಜೊತೆ, ಗೀ ರೈಸ್ ಜೊತೆ, ವೈಟ್ ರೈಸ್ ಜೊತೆ, ದೋಸೆ ಮತ್ತು ಒಂದು ಚಪಾತಿ, ಪೂರಿ ಎಲ್ಲ ತಿನ್ನೋದು ಸೂಟ್ ಆಗುತ್ತೆ. ನೀವೆಲ್ಲ ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ನಿಮ್ಗೆ ಈ ರೆಸಿಪಿ ಇಷ್ಟ ಹಂಗೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಶೇರ್ ಮಾಡಿರಿ. ಫ್ಯಾಮಿಲಿಗೆ, ಫ್ರೆಂಡ್ಸ್ನೊಂದು ಶೇರ್ ಮಾಡಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ.